चंद्रां हिरण्मयीं लक्ष्मीं सागर अनारे फॉलो क्रॉस ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಮೈಸೂರು ಅರಮನೆಗೂ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠಕ್ಕೂ ಅವಿನಾಭಾವ ಸಂಬಂಧ. ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹುಕ್ಕೇರಿಯ ಮಠಾಧಿಪತಿಗಳು ಆಗಿದ್ರು. ಮೈಸೂರಿನ ಸಂಸ್ಕೃತಿಯನ್ನ ಉತ್ತರ ಕರ್ನಾಟಕಕ್ಕೆ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ಲದೆ. ಮೈಸೂರು ದಸರಾ ಇಡೀ ವಿಶ್ವಕ್ಕೆ ಹೆಸರಾಗಿದ್ರೆ, ಹುಕ್ಕೇರಿ ಹಿರೇಮಠದ ದಸರಾ ಸಾಮರಸ್ಯದ ಜೊತೆಗೆ ಹೆಸರಾಗಿರೋದು ಅಭಿಮಾನದ ಸಂಗತಿ. ಹುಕ್ಕೇರಿಯ ವೇದ, ಸಂಸ್ಕೃತ, ಕನ್ನಡ ಅಭಿಮಾನ ಮತ್ತು ದಾಸೋಹ ಕಾರ್ಯವನ್ನ ಮಾಡೋದ್ರೊಂದಿಗೆ ಎಲ್ಲರ ಮನವನ್ನ ಗೆದ್ದಿದೆ ಅಂತ ಮೈಸೂರಿನ ಮಹಾರಾಜರು, ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಆದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ನಗರದಲ್ಲಿ ಜರುಗಿದ 2025ನೇ ಸಾಲಿನ ಹುಕ್ಕೇರೀಶ್ವರ ಉತ್ಸವದಲ್ಲಿ ಭಾಗಿಯಾಗಿ ಮಾತನಾಡಿದರು. ಅಂದ್ರೆ ಏನು, ನಮ್ಮ ಪಾರಂಪರೆ ಭಾರತೀಯ ಪಾರಂಪರೆ ಆಧಾರ ಮೇಲೆ 2047ನ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಪಾರಂಪರೆ ಯಾವಾಗಲೂ ಮೊದಲನೇ ಅದು ಆದ್ಯ ಕರ್ತವ್ಯ ನಮ್ಮದು, ಅದನ್ನ ಎತ್ತಿ ಹಿಡಿಯೋದು. ಅದರ ಜೊತೆಗೆ ಆರ್ಥಿಕ ಅಭಿವೃದ್ಧಿ, ಮಿಲಿಟರಿ ಶಕ್ತಿ ಇತ್ಯಾದಿ ಎಲ್ಲ ಆಗೇ ಆಗುತ್ತೆ. ಆದರೆ ನಮ್ಮ ಭಾರತೀಯ ಪಾರಂಪರೆ ಮೂಲ, ಅಂತ್ಯ, ಮಧ್ಯ ಎಲ್ಲನೂ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಅಷ್ಟು ಅತ್ಯದ್ಭುತವಾದಂತಹ ಒಂದು ಇತಿಹಾಸ, ಪಾರಂಪರೆ ಮತ್ತು ಕನ್ನಡಾಂಬೆಯ ಒಂದು ಗೌರವಿಸುವಂಥದ್ದು ಒಂದು ಕ್ಷೇತ್ರ ಇದು. ಯಾವಾಗಲೂ ಸಹ ಈ ಭಾಗಕ್ಕೆ ಪ್ರವಾಸ ಮಾಡುವಾಗ ಮತ್ತು ಇಂಥ ಒಂದು ಕಾರ್ಯಕ್ರಮ ಭಾಗಿಯಾಗುವಂಥ ಸಂದರ್ಭದಲ್ಲಿ ನಾವು ಎಷ್ಟು ಪುಣ್ಯವಂತರು ಅಂತ ನಾವು ಸ್ಮರಣೆ ಮಾಡಬೇಕಾಗಿದೆ. ನಿಜಕ್ಕೂ ನಾವು ಆಭಾರಿಯಾಗಿದ್ದೀವಿ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಭಾರತ ಒಂದು ನಾವು ಮುಂದುವರಿತಾ ಹೋಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಆಗಲೇ ಹೇಳಿದ್ದಾರೆ ವಿಕಸಿತ ಭಾರತ ಅಂತ. ಅಂದರೆ 2027ರಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ. ಇದು ಬರೀ ಒಂದು ದೃಷ್ಟಿಯಲ್ಲ, ಇದಕ್ಕೆ ಭಾಳ ಅದಕ್ಕಿಂತ ಮಹತ್ವವಾದಂಥ ಒಂದು ಹೋರಾಟ. ನಮ್ಮ ಭಾರತೀಯತೆ ಏನಿದೆ, ಭಾರತ ಏನಿದೆ, ಮುಂಚೆ ಇತಿಹಾಸದಲ್ಲಿ ಒಂದು ಆರ್ಥಿಕ ಶಕ್ತಿ ಆಗಿತ್ತು, ಮಿಲಿಟರಿ ಶಕ್ತಿ ಇತ್ತು. ಬಟ್ ಯಾವಾಗಲೂ ಸಹ ಒಂದು ಸಂಸ್ಕೃತಿ ಅಥವಾ ಆಧ್ಯಾತ್ಮಿಕ ಒಂದು ದೃಷ್ಟಿಕೋನದಿಂದ ಗುರುತಿಸಲಾಗ್ತಾ ಇತ್ತು. ಅದು ಸಾಮಾನ್ಯವಾಗಿ ನನಗೆ ನಮ್ಮ ನಂಜನಗೂಡಿನಲ್ಲಿ ಮತ್ತು ಮೈಸೂರಿನಲ್ಲಿ ಯಾವಾಗಲೂ ಅವರ ಆಶೀರ್ವಾದ ಸಿಕ್ಕತ್ತೆ, ಅವರ ಒಂದು ದರ್ಶನವನ್ನು ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕತ್ತೆ. ಪದೇ ಪದೇ ಅವರು ಹೇಳ್ತಾ ಇದ್ರು, ಇಲ್ಲಿ ಹುಕ್ಕೇರಿಗೆ ಬರಬೇಕು, ನಮ್ಮ ಕಿತ್ತೂರು ಕರ್ನಾಟಕ ಈ ಭಾಗಕ್ಕೆ ತಮ್ಮ ಪ್ರವಾಸ ಒಂದು ಆಗಬೇಕಾಗಿದೆ ಅಂತ ನಮಗೆ ಹೇಳ್ತಾ ಇದ್ರು. ಆದರೆ ಕಾರಣಾಂತರದಿಂದ ಈ ಭಾಗಕ್ಕೆ ಬರೋಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ನಮ್ಮ ಇಲ್ಲಿಯ ರಾಜ್ಯಸಭಾ ಸದಸ್ಯರು ಹಿರಣ್ಣ ಕಾದಡಿಯವರು ಹಿಂದೆನೆ 2-3 ತಿಂಗಳು ಹಿಂದೆನೆ ಈ ಗೋಕಾಕಲ್ಲಿ ನಮ್ಮ ರೋಟ್ರಿ ವತಿಯಿಂದ ಒಂದು ಮ್ಯಾರಥಾನ್ ಇದೆ, ನೀವು ಬಂದು ಅದರಲ್ಲಿ ಭಾಗವಹಿಸಬೇಕಾಗಿದೆ, ನೀವು ಅಲ್ಲಿ ಓಡೋರ ಜೊತೆಗೆ ನೀವು ಕೂಡ ಓಡಬೇಕು ಅಂತ ಹೇಳಿದರು. ಸರಿ, ಆದರೆ ನೋಡ್ತೀನಿ ಅಂತ ಹೇಳಿದರು. ಅದು ಏನೋ ಕಾರಣದಿಂದ ಅದು ಕೂಡ ಅನುಕೂಲ ಆಯಿತು. ಅದಕ್ಕಾಗಿ ಬರುವಾಗ ನಾವು ನಮ್ಮ ಹುಕ್ಕೇರಿ ಶ್ರೀಗಳಿಗೆ ನಾವು ಕೇಳಿದ್ವಿ, ನಮಗೂ ಕೂಡ ಭೇಟಿ ಆಗ್ಬೋದು, ನಿಮ್ಮ ದರ್ಶನ ಆಗ್ಬೋದು ಅಂತ. ನಾವು ಯಾವುದೇ ರೀತಿ ಇಂಥ ಒಂದು ಕಾರ್ಯಕ್ರಮ ಅಥವಾ ಮಠದಲ್ಲೂ ಸಹ ಇಂಥ ಒಂದು ಸ್ವಾಗತ ಸಿಗತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕಾಗಿ ನಾವು ಪೂಜ್ಯ ಸ್ವಾಮೀಜಿಯವರಿಗೆ ನಾವು ಆಭಾರಿಯಾಗಿದ್ದೀವಿ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ, ಅರಮನೆ ಪರವಾಗಿ ನಾನು ಕೃತಜ್ಞತೆಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಅವರು ಈ ಭಾಗದಲ್ಲಿ ಆಧ್ಯಾತ್ಮಿಕವಾದಂತಹ ಒಂದು ಹೋರಾಟ, ಸಮಾಜ ಒಂದು ಸೇವೆ ಮತ್ತು ಈ ಜನರ ಒಂದು ಹಿತಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೃಷ್ಟಿಕೋನದಲ್ಲಿ ಅವರು ಮೈಸೂರಿನವರೇ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಯಾವಾಗಲೂ ಸಹ ನಮ್ಮ ಮೈಸೂರಿನವರೇ ಇಲ್ಲೂ ಬಂದು ಇಲ್ಲಿ ಒಂದು ಸೇವೆ ಸಲ್ಲಿಸ್ತಾ ಇರೋದು ನಿಜಕ್ಕೂ ನಮಗೆ ಒಂದು ಹೆಮ್ಮೆಯ ವಿಚಾರ. ಅದಕ್ಕಾಗಿಯೂ ಕೂಡ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಭಾರತೀಯ ಒಂದು ಪಾರಂಪರೆ ಏನಿದೆ, ಅತ್ಯಂತ ಒಂದು ಶ್ರೇಷ್ಠ ಐತಿಹಾಸಿಕ ಪಾರಂಪರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಇದು ಒಂದು ವೈವಿಧ್ಯತೆ ಇದೆ, ಆ ವೈವಿಧ್ಯತೆಯಲ್ಲಿ ನಾವು ಏಕತೆ ನೋಡ್ತೀವಿ. ನಿಜಕ್ಕೂ ತಪ್ಪು ಅದು. ಭಾರತೀಯತೆ, ಭಾರತಾಂಬೆಯಲ್ಲಿ ಒಂದು ಏಕತೆ ಇದೆ.
ಆ ಏಕತೆಯಲ್ಲಿ ಅದು ವೈವಿಧ್ಯತೆ ಇದೆ. ಅಂದರೆ ಒಂದೇ ಆದಂಥ ಭಾರತಾಂಬೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನ ಆಚರಿಸ್ತೀವಿ, ಅದನ್ನ ಒಂದು ಪಾಲಿಸ್ತೀವಿ, ಮುಂದುವರಿತಾ ಬಂದಿದ್ದೀವಿ. ಇದೇ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರನ್ನ ಹುಕ್ಕೇರಿ ಹಿರೇಮಠದ ವಿಶೇಷವಾಗಿ ಗೌರವಿಸಿ ಮಾತನಾಡಿದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮೈಸೂರಿನ ಮಹಾರಾಜರು ನಾಡಿಗಾಗಿ ಸಾಕಷ್ಟು ತ್ಯಾಗವನ್ನ ಮಾಡಿದ್ದಾರೆ. ಮೈಸೂರಿನ ದೊರೆ ಕೇವಲ ಮೈಸೂರಿಗೆ ಅಷ್ಟೇ ಮಾತ್ರ ಸೀಮಿತವಾಗಿಲ್ಲ, ಇಡೀ ಕರುನಾಡಿನ ದೊರೆ ನಮ್ಮ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಬಹಳ ದಿನದ ಕನಸು ನನಸಾಗಿದೆ. ಮೈಸೂರು ಅರಮನೆಯ ಒಡೆಯರು ಹುಕ್ಕೇರಿ ಹಿರೇಮಠಕ್ಕೆ ಆಗಮಿಸಿ ಗುರುಶಾಂತೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿರುವುದು ನಿಜಕ್ಕೂ ಅಭಿನಂದನೀಯ ಎಂದಿದ್ದಾರೆ. ಪೃಥ್ವಿಕತ್ತೆಯವರು ಮತ್ತು ಮಹಾವೀರ್ ನಿಲ್ಲಿಸಿ ಅವರು ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಅವ್ರನ್ನ ಬಹಳತ್ತು ಟೈಮ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಒಮ್ಮೆ ಜೋರ್ ಕೈ ಮೇಲ್ ಮಾಡ್ರಿ, ಎಲ್ಲರೂ ಕೈ ಮೇಲ್ ಮಾಡ್ರಿ, ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಮಹಾರಾಜರನ್ನ ಸ್ವಾಗತ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾ, ನನಗೆ ಅವ್ರು ಎಷ್ಟೊತ್ತಾಗ್ತದೋ ಒಂದು 2 ನಿಮಿಷ ಅವ್ರ ಶುಭವನ್ನು ಕೋರಿ ಮತ್ತೆ ಅವ್ರು ಬರಬೇಕು. ಯಾಕಂತಂದ್ರೆ ನಿಮ್ಗೆ ಗೊತ್ತಿರ್ಲಿ, ಕರ್ನಾಟಕಕ್ಕೆ ಮೊದಲು ಯಾವ ರಾಜ್ಯ ಅಂದ್ರೆ ಮೈಸೂರು ರಾಜ್ಯನೇ ಅಂತಿತ್ತು. ಅಂತ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಮಾತನಾಡಿ, ಹುಕ್ಕೇರೀಶ್ವರ ಉತ್ಸವದಲ್ಲಿ ಅನೇಕ ದಿಗ್ಗಜರು ಭಾಗಿಯಾಗುವುದರ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರುವುದನ್ನ ಇಲ್ಲಿ ಸ್ಮರಿಸಬಹುದು ಎಂದಿದ್ದಾರೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಮಹಾವೀರ ಉದ್ಯೋಗ ಸಮೂಹದ ಅಧ್ಯಕ್ಷ ಮಹಾವೀರ ನೆಲಜಗಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಆದ ಪೃಥ್ವಿ ಕತ್ತಿ, ಗಜನನ ಕೊಳ್ಳಿ ಅವರು ಸೇರಿ ಇನ್ನು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕಟಕೋಳ ಪ್ರಿಯದರ್ಶಿನಿ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕ ನಾವಲಗಿಮಠ, ಬೈಲಹೊಂಗಲದ ಮಾತಾಶ್ರೀ ಪೂರ್ವ ಪ್ರಾಥಮಿಕ ಶಾಲೆಯ ಡಾಕ್ಟರ್ ಮಹಾಂತೇಶ ಶಾಸ್ತ್ರಿಗಳು ಸೇರಿ ಅನೇಕರಿಗೆ ಸಾಧನಾ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.